ಸ್ನೇಹಿತರೆ, ಸ್ಪೇಸಿಂದ ಬಾಹ್ಯಾಕಾಶದಿಂದ ದೊಡ್ಡ ಅಪ್ಡೇಟ್ ಬಂದಿದೆ. ಈಗ ಸೌರಮಂಡಲದ ಕಳೆದು ಹೋದ ನಾಯಕ, ಎಲ್ಲರ ಫೇವರಿಟ್ ಪ್ಲೂಟೋ ಈಗ ಮತ್ತೆ ತನ್ನ ಸಾಮ್ರಾಜ್ಯಕ್ಕೆ ಕಮ್ ಬ್ಯಾಕ್ ಮಾಡೋಕೆ ರೆಡಿ ಆಗಿದ್ದಾನೆ. ಪ್ಲೂಟೋಗೆ ತನ್ನ ಹಳೆಯ ಗ್ರಹ, ಒಂದು ಪ್ಲಾನೆಟ್ ಅನ್ನೋ ಸಿಂಹಾಸನ ಮತ್ತೆ ಸಿಗೋ ಲಕ್ಷಣಗಳು ಕಾಣಿಸ್ತಾ ಇದಾವೀಗ. ನಿಮಗೆ ನೆನಪಿರ್ಬೋದು, 2006ರಲ್ಲಿ ಪ್ಲೂಟೋನ ಗ್ರಹಗಳ ಲಿಸ್ಟ್ನಿಂದ ಕಿತ್ತು ಹಾಕಲಾಯಿತು. ನಾವೆಲ್ಲ ಓದಿದ್ದೇನು, ಲಾಸ್ಟ್ ಗ್ರಹ ಪ್ಲೂಟೋ, 9ನೇ ಗ್ರಹ ಅಂತ. ಆದರೆ 2006ನೇ ಇಸ್ವಿಲಿ ಕಿತ್ತು ಹಾಕಿಬಿಟ್ರು ಅದನ್ನು. ಇಡೀ ಪ್ರಪಂಚದಲ್ಲಿ ದೊಡ್ಡ ಮಟ್ಟದ ಚರ್ಚೆ ಆಗಿತ್ತು. ಕೆಲವರು ವಿರೋಧ ವ್ಯಕ್ತಪಡಿಸಿದರು. ಆದ್ರೀಗ ಪ್ಲೂಟೋ ಒಂದು ಗ್ರಹ, ಅದಕ್ಕೆ ಆ ಸ್ಥಾನ ಮತ್ತೆ ಕೊಡಬೇಕು ಅಂತ ಖುದ್ದು ಬೇರೆ ಯಾರೂ ಅಲ್ಲ, ನಾಸಾದ ಬಾಸೇ ಹೇಳಿಕೆ ಕೊಟ್ಟಿದ್ದಾರೆ. ಇದು ಇಡೀ ವಿಜ್ಞಾನ ಲೋಕದಲ್ಲಿ ಹೊಸ ಸಂಚಲನಕ್ಕೆ ಕಾರಣ ಆಗಿದೆ. ಹಾಗಿದ್ರೆ ಏನಿದು ಪ್ಲೂಟೋ ಕಾಂಟ್ರವರ್ಸಿ? ಅವತ್ತು ಇದ್ದಕ್ಕಿದ್ದಂತೆ ಪ್ಲೂಟೋನ ಗ್ರಹಗಳ ಲಿಸ್ಟ್ನಿಂದ ಕಿತ್ತು ಹಾಕಿದ್ದಾದರೂ ಯಾಕೆ, ಯಾರು? ಈಗ ನಾಸಾ ಚೀಫ್ ಮಾಡ್ತಿರೋ ವಾದ ಏನು? ಅಷ್ಟಕ್ಕೂ ಒಂದು ಆಕಾಶಕಾಯ ಗ್ರಹ, ಒಂದು ಪ್ಲಾನೆಟ್, ಅರ್ತ್ ಥರ ಅಂದರೆ ಭೂಮಿ ಥರ, ಮಂಗಳ ಥರ, ಗುರು ಥರ, ಶುಕ್ರ ಥರ, ಶನಿ ಥರ, ಬುಧ ಥರ, ಅದು ಒಂದು ಗ್ರಹ ಅಂತ ಕರೆಸ್ಕೊಳ್ಬೇಕು ಅಂತ ಹೇಳಿದ್ರೆ, ಪ್ಲಾನೆಟ್ ಅಂತ ಕರೆಸ್ಕೋಬೇಕು ಅಂದರೆ ಇರಬೇಕಾಗಿರೋ ಅರ್ಹತೆಗಳೇನು? ಆಕಾಶದಲ್ಲಿ, ಬಾಹ್ಯಾಕಾಶದಲ್ಲಿ ಹೋಗ್ತಿರೋ ಕಲ್ಪಿಸಲ ಗ್ರಹ ಆಗಲ್ವಲ್ಲ, ಏನು ರೂಲ್ಸ್ ಏನಿದೆ ಎಲ್ಲವನ್ನ ಅರ್ಥ ಮಾಡ್ಕೊಂಡ್ಬಿಡೋಣ. ಮಕ್ಕಳು ಕೂಡ ನಿಮ್ಮ ಮನೇಲಿ ಪ್ರಶ್ನೆ ಕೇಳ್ಬೋದಲ್ಲ, ಅಪ್ಪ ಅಮ್ಮ ಪ್ಲೂಟೋ ಪ್ಲಾನೆಟ್ ಅಲ್ವಾ, ಅಲ್ಲ ಅಂದರೆ ಯಾಕೆ ಅಂಥೇಳಿ. ಈಗ ಅರ್ಥ ಆಗುತ್ತೆ, ಬನ್ನಿ ಕಂಪ್ಲೀಟಾಗಿ ಡಿಕೋಡ್ ಮಾಡಿಬಿಡೋಣ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್, ನಾನು ಅಮರ್ ಪ್ರಸಾದ್. ವಿಜ್ಞಾನ ಲೋಕಕ್ಕೆ ನಾಸಾ ಹೊಸ ಟ್ವಿಸ್ಟ್, ಮತ್ತೆ ಗ್ರಹವಾಗುತ್ತಾ ಪ್ಲೂಟೋ. ಸ್ನೇಹಿತರೆ, ಪ್ಲೂಟೋ ಬಗ್ಗೆ ನೀವು ಶಾಲಾ ದಿನಗಳಲ್ಲಿ ಕೇಳೇ ಇರ್ತೀರಾ. ಸದ್ಯಕ್ಕೆ ಇದನ್ನ ಡ್ವಾರ್ಫ್ ಪ್ಲಾನೆಟ್, ಕುಬ್ಜ ಗ್ರಹ ಅಂತ ಮಾಡಲಾಗಿದೆ, ಪೂರ್ಣ ಪ್ರಮಾಣದ ಗ್ರಹ ಅಲ್ಲ ಅಂತ ಹೇಳಿ. ಆದರೆ 2006ಕ್ಕೂ ಮೊದಲು ನಮ್ಮ ಸ್ಕೂಲ್ ಬುಕ್ಸ್ ಅಲ್ಲಿ ಇದು ನಮ್ಮ ಸೌರಮಂಡಲದ 9ನೇ ಹೆಮ್ಮೆಯ ಗ್ರಹ ಆಗಿತ್ತು. ಈಗ ಮತ್ತೆ ಇದನ್ನ ಗ್ರಹ ಅಂತಲೇ ಕನ್ಸಿಡರ್ ಮಾಡಬೇಕು ಅನ್ನೋ ಚರ್ಚೆ ಜೋರಾಗಿದೆ. ವಿಶೇಷ ಅಂದ್ರೆ ಇದರ ಪರವಾಗಿ ಖುದ್ದು ನಾಸಾ ಚೀಫ್ ಜೆರಡ್ ಐಸಾಕ್ಮನ್ ಓಪನ್ ಸ್ಟೇಟ್ಮೆಂಟ್ ಕೊಟ್ಟು ಸಪೋರ್ಟ್ ಮಾಡಿದ್ದಾರೆ. ಏಪ್ರಿಲ್ 28ನೇ ತಾರೀಕು ಅಮೆರಿಕದ ಸೆನೆಟ್ ಕಮಿಟಿ ಮುಂದೆ ನಾಸಾದ ಮುಂದಿನ ಬಜೆಟ್ ಮತ್ತು ಫ್ಯೂಚರ್ ಪ್ಲಾನ್ಸ್ ಬಗ್ಗೆ ದೊಡ್ಡ ಮೀಟಿಂಗ್ ನಡೀತಾ ಇತ್ತು. ಈ ಮೀಟಿಂಗ್ ನಲ್ಲಿ ಐಸಾಕ್ಮನ್, ಐ ಆಮ್ ವೆರಿ ಮಚ್ ಇನ್ ದ ಕ್ಯಾಂಪ್ ಆಫ್ ಮೇಕ್ ಪ್ಲೂಟೋ ಎ ಪ್ಲಾನೆಟ್ ಅಗೇನ್ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಆದರೆ ಪ್ಲೂಟೋಗೆ ಮತ್ತೆ ಗ್ರಹದ ಸ್ಥಾನ ಕೊಡಬೇಕು ಅನ್ನೋದು ನನ್ನ ದೃಢವಾದ ನಿಲುವು, ಆ ಗುಂಪಿಗೆ ನಾನು ಸಪೋರ್ಟ್ ಮಾಡ್ತೀನಿ, ಆ ಗುಂಪಲ್ಲಿ ನಾನಿದ್ದೀನಿ ಅಂತ ಅಫಿಷಿಯಲ್ ಆಗಿ ಡಿಕ್ಲೇರ್ ಮಾಡಿದ್ದಾರೆ. ನಾಸಾ ಚೀಫ್ ಸುಮ್ಮನೆ ಏನೇನೋ ಮಾತಾಡೋಕ್ಕಾಗಲ್ಲ, ಅದಕ್ಕೊಂದು ಆಧಾರ ಇರಬೇಕು. ಹಂಗೆ ಮಾತಾಡಬೇಕು ಅಂದರೆ ಇದರ ಹಿಂದೆ ದೊಡ್ಡ ಸೈಂಟಿಫಿಕ್ ಲಾಬಿನೇ ನಡೀತಾ ಇದೆ. ಸ್ನೇಹಿತರೆ, ಪ್ಲೂಟೋನ ಹತ್ತಿರದಿಂದ ಸ್ಟಡಿ ಮಾಡಿದ ನ್ಯೂ ಹೊರೈಸಾನ್ಸ್ ಮಿಷನ್ನ ಚೀಫ್ ಡಾಕ್ಟರ್ ಅಲಾನ್ ಸ್ಟನ್ ಮೊದಲಿಂದಲೂ ಇದೇ ಹೋರಾಟದಲ್ಲಿದ್ದಾರೆ. ಪ್ಲೂಟೋನ ವೋಟಿಂಗ್ ಮೂಲಕ ಗ್ರಹ ಅಲ್ಲ ಅಂತ ಡಿಕ್ಲೇರ್ ಮಾಡಿದ್ದು ಸರಿಯಲ್ಲ. ವಿಜ್ಞಾನ ಅನ್ನೋದು ಕೈ ಎತ್ತಿ ವೋಟ್ ಮಾಡೋ ಎಲೆಕ್ಷನ್ ಅಲ್ಲ, ಅದು ಫ್ಯಾಕ್ಟ್ಸ್ ಮತ್ತು ಡೇಟಾ ಮೇಲೆ ನಿಂತಿದೆ ಅನ್ನೋದು ಈ ವಿಜ್ಞಾನಿಗಳ ವಾದ. ಈಗ ನಾಸಾ ಚೀಫ್ ಕೂಡ ಇದೇ ವಾದಕ್ಕೆ ತಮ್ಮ ಸಪೋರ್ಟ್ ಕೊಟ್ಟಿದ್ದಾರೆ. ಇದರ ಜೊತೆಗೆ ಒಂದು ಕ್ಯೂಟ್ ಎಮೋಷನಲ್ ಸ್ಟೋರಿ ಕೂಡ ಇದೆ. ಇತ್ತೀಚೆಗೆ ಕೈಲಾ ಅನ್ನೋ 10 ವರ್ಷದ ಪುಟ್ಟ ಬಾಲಕಿ ಪ್ಲೂಟೋ ನೋಡೋಕೆ ರಿಯಲ್ ಗ್ರಹದ ಥರನೇ ಫೀಲ್ ಆಗುತ್ತೆ, ಪ್ಲೀಸ್ ಅದನ್ನು ಮತ್ತೆ ಗ್ರಹ ಮಾಡಿ ಅಂತ ನಾಸಾಗೆ ಲೆಟರ್ ಬರೆದಿದ್ಲು. ಅದು ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಅದಕ್ಕೆ ರಿಪ್ಲೈ ಮಾಡಿದ್ದ ಜೇರ್ಡ್, ನಾವು ಅದರ ಬಗ್ಗೆ ಗಂಭೀರವಾಗಿ ಥಿಂಕ್ ಮಾಡ್ತಾ ಇದ್ದೀವಿ ಅಂತ ಬಾಲಕಿಗೆ ಭರವಸೆ ಕೊಟ್ಟಿದ್ರು. ನಾಸಾದ ಬಜೆಟ್ ಹಿಯರಿಂಗ್ನಲ್ಲಿ ಈ ಮಾತು ಬಂದಿದೆ ಈಗ ಅಂತ ಹೇಳಿದ್ರೆ ಸುಮ್ಮನೆ ಅಲ್ಲ. ಮುಂದಿನ ದಿನಗಳಲ್ಲಿ ಪ್ಲೂಟೋ ಬಗ್ಗೆ ಇನ್ನಷ್ಟು ಆಳವಾದ ಅಧ್ಯಯನಕ್ಕೆ ನಾಸಾ ಪ್ಲೂಟೋ ಆರ್ಬಿಟರ್ನಂತಹ ಹೊಸ ಮಿಷನ್ಗಳಿಗೆ ಕೈ ಹಾಕಿದ್ರೂ ಕೂಡ ಆಶ್ಚರ್ಯ ಇಲ್ಲ. 76 ವರ್ಷಗಳ ಕಾಲ ಮೆರೆದಿದ್ದ ಪ್ಲೂಟೋ 2006ರಲ್ಲಿ ದಿಢೀರ್ ಔಟ್. ಈಗ ಮತ್ತೆ ಪ್ಲೂಟೋನ ಗ್ರಹ ಮಾಡಬೇಕು ಅಂತ ಹೇಳ್ತಿರೋದೇನೋ ಓಕೆ, ಆದರೆ ಆಲ್ರೆಡಿ ಗ್ರಹ ಆಗಿದ್ದನ್ನ ಯಾಕೆ ಹೊರಗೆ ಹಾಕಿದ್ರು? ಈ ಕಾಂಟ್ರವರ್ಸಿ ಕಂಪ್ಲೀಟ್ ಆಗಿ ಅರ್ಥ ಆಗಬೇಕು ಅಂದರೆ ಚೂರು ಫ್ಲ್ಯಾಶ್ ಬ್ಯಾಕ್ಗೆ ಹೋಗಬೇಕು. 8 ಫೆಬ್ರವರಿ 1930 ಅಮೆರಿಕದ ಖಗೋಳ ವಿಜ್ಞಾನಿ ಕ್ಲೈಡ್ ಟಾಂಬಾ ಅನ್ನೋರು ಹೊಸ ಗ್ರಹವನ್ನ ಕಂಡುಹಿಡಿದ್ರು. ಇದಕ್ಕೆ ರೋಮನ್ ಪುರಾಣದ ಪಾತಾಳ ಲೋಕದ ದೇವತೆ ಪ್ಲೂಟೋ ಹೆಸರನ್ನ ಇಟ್ರು. ವಿಶೇಷ ಅಂದ್ರೆ ಅಮೆರಿಕನ್ನರೊಬ್ಬರು ಕಂಡುಹಿಡಿದ ಏಕೈಕ ಗ್ರಹ ಈ ಪ್ಲೂಟೋ. ಅಲ್ಲಿಂದ ನಿರಂತರವಾಗಿ 76 ವರ್ಷಗಳ ಕಾಲ ಪ್ಲೂಟೋ ನಮ್ಮ ಸೌರಮಂಡಲದ ಹೆಮ್ಮೆಯ 9ನೇ ಗ್ರಹವಾಗಿ ಮೆರಿತು. ಆದರೆ 2006ರಲ್ಲಿ ಪ್ಲೂಟೋಗೆ ಬ್ಯಾಡ್ ಟೈಮ್ ಶುರುವಾಯಿತು. ಗ್ರಹಗತಿ ಕೆಡ್ತು. ಚೆಕ್ ರಿಪಬ್ಲಿಕ್ನ ಪ್ರೇಗ್ ನಗರದಲ್ಲಿ ಇಂಟರ್ನ್ಯಾಷನಲ್ ಆಸ್ಟ್ರೋನಾಮಿಕಲ್ ಯೂನಿಯನ್ ಸಂಸ್ಥೆಯ ದೊಡ್ಡ ಮೀಟಿಂಗ್ ನಡೀತು. ಇಲ್ಲಿ ದೊಡ್ಡ ಟ್ರಾಜಿಡಿ ಏನು ಅಂದರೆ, ಪ್ರಪಂಚದಾದ್ಯಂತ ಸುಮಾರು 10,000ಕ್ಕೂ ಅಧಿಕ ಖಗೋಳ ವಿಜ್ಞಾನಿಗಳಿದ್ರು. ಆದರೆ ಮೀಟಿಂಗ್ನ ಕಡೆ ದಿನ ಬಹುತೇಕ ವಿಜ್ಞಾನಿಗಳು ವಾಪಸ್ ಮನೆಗೆ ಹೋದ್ಮೇಲೆ ತರಾತುರಿಯಲ್ಲಿ ವೋಟಿಂಗ್ ಮಾಡಿದ್ರು. ಅವತ್ತು ಹಾಜರಿದ್ದು ವೋಟ್ ಮಾಡಿದ್ದು ಕೇವಲ 424 ಜನ ಮಾತ್ರ. ಅಂದರೆ ಪ್ರಪಂಚದ ಕೇವಲ 5%ಗಿಂತ ಕಡಿಮೆ ವಿಜ್ಞಾನಿಗಳ ನಿರ್ಧಾರದಿಂದ ಪ್ಲೂಟೋನ ಗ್ರಹದ ಸ್ಥಾನದಿಂದ ಕಿತ್ತು ಹಾಕಿ ಕುಬ್ಜ ಗ್ರಹ, ಪೂರ್ಣ ಪ್ರಮಾಣದ ಗ್ರಹ ಆಗಕ್ಕೆ ಯೋಗ್ಯತೆ ಇದಕ್ಕಿಲ್ಲ ಅಂತೇಳಿ ಕೆಳಗಿಳಿಸಿದ್ರು ಪಟ್ಟದಿಂದ. ಅಷ್ಟಕ್ಕೂ ಆ 424 ಜನ ಪ್ಲೂಟೋನ ಯಾಕೆ ರಿಜೆಕ್ಟ್ ಮಾಡಿದ್ರು?
ಪ್ಲೂಟೋ ಫೇಲ್ ಆಗಿದ್ದು ಎಲ್ಲಿ, ಕಾರಣವನ್ನು ಮುಂದೆ ಎಕ್ಸ್ಪ್ಲೇನ್ ಮಾಡ್ತೇವೆ. ಗ್ರಹ ಆಗೋಕೆ ಬೇಕು ಆ 3 ಕಂಡೀಷನ್ಸ್. ಸ್ನೇಹಿತರೆ, ಈ IAU ಸಂಸ್ಥೆ ಪ್ರಕಾರ ಸ್ಪೇಸ್ನಲ್ಲಿ ಯಾವುದಾದ್ರೂ ಒಂದು ಆಕಾಶಕಾಯ ಗ್ರಹ ಅನಿಸ್ಕೋಬೇಕು, ಪ್ಲಾನೆಟ್ ಅನಿಸ್ಕೋಬೇಕು ಅಂದರೆ 3 ಸ್ಟ್ರಿಕ್ಟ್ ರೂಲ್ಸನ್ನು ಪಾಸ್ ಮಾಡಲೇಬೇಕು. ರೂಲ್ ನಂಬರ್ 1, ಅದು ಸೂರ್ಯನ ಸುತ್ತ ಸುತ್ತಬೇಕು. ಇಲ್ಲಿ ನಮ್ಮ ಪ್ಲೂಟೋ ಸೂರ್ಯನನ್ನು ಸುತ್ತುತ್ತೆ. ಸೊ ಫಸ್ಟ್ ರೂಲ್ ಪಾಸ್. ರೂಲ್ ನಂಬರ್ 2, ತನ್ನದೇ ಆದ ಗ್ರಾವಿಟಿಯಿಂದ ಅದು ಪರ್ಫೆಕ್ಟ್ ಆಗಿ ದುಂಡಗಿರಬೇಕು. ಇಲ್ಲಿ ಪ್ಲೂಟೋ ನೋಡೋಕೆ ಚೆಂಡಿನಷ್ಟೇ ದುಂಡಗಿದೆ. ಸೊ ಸೆಕೆಂಡ್ ರೂಲ್ ಕೂಡ ಕಂಫರ್ಟಬಲ್ ಆಗಿ ಪಾಸ್ ಆಗಿದೆ. ಆದರೆ ರೂಲ್ ನಂಬರ್ 3 ಪ್ಲೂಟೋಗೆ ದೊಡ್ಡ ಚಾಲೆಂಜ್ ಆಯಿತು, ವಿಲನ್ ಆಯಿತು. ರೂಲ್ ನಂಬರ್ 3ರ ಪ್ರಕಾರ ಕ್ಲಿಯರ್ ದ ನೇಬರ್ಹುಡ್, ಅಂದರೆ ಅದು ಸುತ್ತೋ ಕಕ್ಷೆಯಲ್ಲಿ ಅಥವಾ ಅದರ ಆರ್ಬಿಟ್ನಲ್ಲಿ ಬೇರೆ ಯಾವುದೇ ಕಲ್ಲಿನ ಚೂರುಗಳು, ಬೇರೆ ವಸ್ತುಗಳು ಇರಬಾರ್ದು. ಸಿಂಪಲ್ ಆಗಿ ಹೇಳಬೇಕು ಅಂದರೆ ತನ್ನ ಏರಿಯಾದಲ್ಲಿ ತಾನೊಬ್ಬನೇ ಬಾಸ್ ಆಗಿರಬೇಕು. ಒಂದು ವಸ್ತು ಆಕಾಶಕಾಯ ಗ್ರಹ ಆಗಬೇಕು, ಪ್ಲಾನೆಟ್ ಆಗಬೇಕು ಅಂದರೆ. ಆದರೆ ಇಲ್ಲಿ ಪ್ಲೂಟೋ ಎಡವತ್ತು. ಪ್ಲೂಟೋ ಇರೋದು ಸೌರಮಂಡಲದ ತುದಿಯಲ್ಲಿರೋ ಕೈಪರ್ ಬೆಲ್ಟ್ ಅನ್ನೋ ಜಾಗದಲ್ಲಿ. ಇದು ಸೂರ್ಯನಿಂದ 440 ಕೋಟಿ ಕಿಲೋಮೀಟರ್ನಿಂದ 730-750 ಕೋಟಿ ಕಿಲೋಮೀಟರ್ ದೂರದಲ್ಲಿ ಸುತ್ತುತ್ತೆ. ಈ ಜಾಗ ಸೂರ್ಯನಿಂದ ಸಿಕ್ಕಾಪಟ್ಟೆ ದೂರದಲ್ಲಿರೋದ್ರಿಂದ ಇಲ್ಲಿ ಐಸ್ ಬಂಡೆಗಳ ದೊಡ್ಡ ಫ್ಯಾಕ್ಟ್ರಿ ಇದೆ. ಅಲ್ಲಿ ಪ್ಲೂಟೋ ಜೊತೆಗೆ ಐರಿಸ್, ಹೌಮಿಯಾ, ಮೇಕ್ ಅನ್ನೋ ಲಕ್ಷಾಂತರ ದೊಡ್ಡ ದೊಡ್ಡ ಕಲ್ಲುಗಳು, ಹಿಮದ ರಾಶಿಗಳು ಸುತ್ತ ಬರ್ತಿವೆ. ಅಂದ್ರೆ ಪ್ಲೂಟೋ ತನ್ನ ಜಾಗವನ್ನ ಸಿಂಗಲ್ ಆಗಿ ರೂಲ್ ಮಾಡ್ತಾ ಇಲ್ಲ, ಕ್ಲೀನ್ ಆಗಿ ಇಟ್ಕೊಂಡಿಲ್ಲ. ಅಲ್ಲಿ ಪ್ಲೂಟೋ ಒಬ್ಬನೇ ಬಾಸ್ ಅಲ್ಲ ಅಂತ ವಿಜ್ಞಾನಿಗಳು ಡಿಸೈಡ್ ಮಾಡಿದ್ರು. ಬರೀ ಇದೇ ಒಂದೇ ಒಂದು ಕಾರಣಕ್ಕೆ ಅದನ್ನ ಒರಿಜಿನಲ್ ಗ್ರಹಗಳ ಲಿಸ್ಟ್ ನಿಂದ ನಿರ್ದಾಕ್ಷಿಣ್ಯವಾಗಿ ಎತ್ತಂಗಡಿ ಮಾಡಿಬಿಟ್ರು. ಪ್ಲೂಟೋ ಕೇವಲ ಕಲ್ಲಲ್ಲ, ಅದೊಂದು ವಿಸ್ಮಯ. ಸ್ನೇಹಿತರೆ, 2006ರಲ್ಲಿ ಪ್ಲೂಟೋನ ಲಿಸ್ಟ್ ನಿಂದ ಹೊರ ಹಾಕಿದಾಗ ಒಂದಷ್ಟು ಜನ ಅದೊಂದು ಸತ್ತು ಹೋದ ನಿರ್ಜೀವ ಮಂಜುಗಡ್ಡೆ, ಹೋಗ್ಲಿ ಬಿಡಿ ಅಂತ ಹೇಳಿದ್ರು. ಆದ್ರೆ 14 ಜುಲೈ 2015 ನಾಸಾದ ನ್ಯೂ ಹೊರೈಸಾನ್ ಸ್ಪೇಸ್ ಕ್ರಾಫ್ಟ್ ಪ್ಲೂಟೋನ ಹತ್ತಿರ ಹೋಗಿ ಫೋಟೋ ಮತ್ತು ಸೈಂಟಿಫಿಕ್ ಡೇಟಾವನ್ನ ಕಲೆಕ್ಟ್ ಮಾಡ್ತು. ಈ ಫೋಟೋ ಮತ್ತು ಡೇಟಾಗಳನ್ನು ಸ್ಟಡಿ ಮಾಡಿದ ವಿಜ್ಞಾನಿಗಳಿಗೆ ಪ್ಲೂಟೋ ಬಗ್ಗೆ ಒಂದಿಷ್ಟು ಅಚ್ಚರಿಯ ಮಾಹಿತಿ ಸಿಕ್ತು. ಮೊದಲನೇದಾಗಿ, ಪ್ಲೂಟೋ ಅಂದರೆ ಬರೀ ಐಸ್ ಕಲ್ಲಲ್ಲ, ಅಲ್ಲಿ ಬರೋಬ್ಬರಿ 3.5 ಕಿಲೋಮೀಟರ್ ಅಂದರೆ 11,000 ಅಡಿ ಎತ್ತರದ ಬೃಹತ್ ಹಿಮದ ಪರ್ವತಗಳಿವೆ. ಜೊತೆಗೆ ಭೂಮಿ ಮೇಲೆ ನದಿಗಳಿರೋ ಥರ ಅಲ್ಲಿ ಆಕ್ಟಿವ್ ನೈಟ್ರೋಜನ್ ಹಿಮ ನದಿಗಳಿವೆ. ಎರಡನೇದಾಗಿ, ಪ್ಲೂಟೋ ಮೇಲೆ ಒಂದು ಸುಂದರವಾದ ಹಾರ್ಟ್ ಶೇಪ್ ಕಾಣುತ್ತೆ. ವಿಜ್ಞಾನಿಗಳು ಅದಕ್ಕೆ ಟಾಂಬಾ ರೀಜಿಯೋ ಅಂತ ಕರೀತಾರೆ. ಇದರ ಎಡಭಾಗದಲ್ಲಿರೋ ಸ್ಪುಟ್ನಿಕ್ ಪ್ಲಾನಿಶಿಯಾ ಅನ್ನೋ ಜಾಗ ಇಡೀ ಸೌರಮಂಡಲದ ಅತಿ ದೊಡ್ಡ ಹಿಮ ಸಮುದ್ರ ಅಡಗಿರೋ ಜಾಗ ಇದು. ಮೂರನೇದಾಗಿ, ಕೇವಲ ದೊಡ್ಡ ಗ್ರಹಗಳಿಗೆ ಮಾತ್ರ ವಾತಾವರಣ ಇರುತ್ತೆ ಅನ್ನೋ ರೂಲ್ಸ್ ಬ್ರೇಕ್ ಮಾಡಿದ್ದು ಇದೇ ಪ್ಲೂಟೋ. ಇಲ್ಲಿ ನೈಟ್ರೋಜನ್, ಮೀಥೇನ್ ಜೊತೆಗೆ ಸುಂದರವಾದ ನೀಲಿ ಬಣ್ಣದ ಮಂಜು, ಬ್ಲೂ ಹೇಸ್ ಅಲ್ಲಿ ಮಂಜು ಕವಿದಿದೆ. ಅಲ್ಲಿಂದ ನೋಡಿದ್ರೆ ಆಕಾಶ ನೀಲಿಯಾಗಿ ಕಾಣಿಸುತ್ತೆ. ನಾಲ್ಕನೇದಾಗಿ, ಪ್ಲೂಟೋ ಮೇಲೆ ರೈಟ್ ಮ್ಯಾನ್ಸ್ ಅನ್ನೋ 150 ಕಿಲೋಮೀಟರ್ ಅಗಲ ಮತ್ತು 4 ಕಿಲೋಮೀಟರ್ ಎತ್ತರದ ಬೃಹತ್ ಜ್ವಾಲಾಮುಖಿ ಇದೆ. ವಿಶೇಷ ಅಂದರೆ ಈ ಜ್ವಾಲಾಮುಖಿಗಳಿಂದ ಬೆಂಕಿಯ ಲಾವಾ ರಸ ಬರೋದಿಲ್ಲ, ಬದಲಿಗೆ -ಡಿಗ್ರಿಯಲ್ಲಿರೋ ಐಸ್ ಮತ್ತು ನೀರು ಹೊರಬರುತ್ತೆ. ಅಲ್ಲದೆ ಇದರ ಆ ದಪ್ಪ ಐಸ್ ಕೆಳಗೆ ಬೃಹತ್ತಾದ ದ್ರವರೂಪದ ಸಾಗರ, ಲಿಕ್ವಿಡ್ ಓಷನ್ ಇರಬಹುದು ಅನ್ನೋದಕ್ಕೆ ಸ್ಟ್ರಾಂಗ್ ಎವಿಡೆನ್ಸ್ ಸಿಕ್ಕಿದೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ, ಇಷ್ಟೊಂದು ಚಿಕ್ಕದಾಗಿದ್ರೂ ಕೂಡ ಪ್ಲೂಟೋಗೆ ಕ್ಯಾರನ್, ನಿಕ್ಸ್, ಹೈಡ್ರಾ, ಕ್ಯಾರ್ಬರೋಸ್ ಮತ್ತು ಸ್ಟಿಕ್ಸ್ ಅನ್ನೋ 5 ನೈಸರ್ಗಿಕ ಉಪಗ್ರಹಗಳಿವೆ. ಭೂಮಿ, ಮಂಗಳನ ತರಹವೇ ಇಷ್ಟೆಲ್ಲ ಕಾಂಪ್ಲೆಕ್ಸ್ ಜಿಯಾಲಜಿ ಇರೋ, ಆಕ್ಟಿವ್ ಆಗಿರೋ ಒಂದು ವಿಸ್ಮಯ ಕಾಯವನ್ನು ಬರೀ ಕುಬ್ಜ ಗ್ರಹ ಅಂತ ಕರೆಯೋದು ಎಷ್ಟು ಸರಿ? ಅದರ ದಾರಿಲಿ ಬೇರೆ ಕಲ್ಲು ಬಂಡೆ ಎಲ್ಲ ಇದೆ ಅನ್ನೋ ಕಾರಣಕ್ಕೋಸ್ಕರ ಅನ್ನೋದು ವಿಜ್ಞಾನಿಗಳು ಕೇಳ್ತಿರೋ ದೊಡ್ಡ ಪ್ರಶ್ನೆ. ನಿಯಮದಲ್ಲೇ ಇದೆಯಾ ದೋಷ? ಸ್ನೇಹಿತರಲ್ಲಿ, ಪ್ಲೂಟೋಗೆ ಹಳೆಯ ಪ್ಲಾನೆಟ್ನ ಸ್ಥಾನಮಾನ ಕೊಡೋಕೆ ಹೊರಟಿರೋ ಅದರ ಬೆಂಬಲಿಗರ ವಾದ ಏನು ಗೊತ್ತಾ? ಅವರ ಪ್ರಕಾರ 2006ರಲ್ಲಿ IAU ಮಾಡಿದ ಆ 3ನೇ ನಿಯಮ ಇದೆಯಲ್ಲ, ಅದೇ ತಪ್ಪು ಅಂತ. ಯಾಕಂದರೆ ತನ್ನ ಕಕ್ಷೆಯನ್ನು ಕ್ಲೀನಾಗಿ ಇಟ್ಕೋಬೇಕನ್ನೋ ರೂಲ್ಸ್ನ ಸ್ಟ್ರಿಕ್ಟಾಗಿ ಅಪ್ಲೈ ಮಾಡಿದ್ರೆ ನಮ್ಮ ಭೂಮಿ, ಮಂಗಳ, ಗುರುಗ್ರಹಗಳು ಕೂಡ ಗ್ರಹಗಳೇ ಆಗಲ್ಲ ಅಂತ. ಕೇಳೋಕೆ ಆಶ್ಚರ್ಯ ಆಗ್ಬೋದು, ನಮ್ಮ ದಾರಿಲಿ ಯಾವುದಿದೆ, ಏನಿದೆ ಅಂಥೇಳಿ. ಆದರೆ ಸತ್ಯ, ನಮ್ಮ ಭೂಮಿಯ ಕಕ್ಷೆಯಲ್ಲಿ ಬರೋಬ್ಬರಿ 40ರಿಂದ 42 ಸಾವಿರಕ್ಕೂ ಅಧಿಕ ಕ್ಷುದ್ರ ಗ್ರಹಗಳು ಅಂದರೆ ನಿಯರ್ ಅರ್ತ್ ಆಬ್ಜೆಕ್ಟ್ಸ್ ಓಡಾಡ್ತಿವೆ. ಇನ್ನು ಸೌರಮಂಡಲದ ಅತಿ ದೊಡ್ಡ ಗ್ರಹ ಜುಪಿಟರ್ ಕಕ್ಷೆಯಲ್ಲಂತೂ ಲಕ್ಷಾಂತರ ಟ್ರೋಜನ್ ಕಲ್ಲುಗಳೇ ತುಂಬಿಕೊಂಡಿವೆ. ಮಂಗಳ, ಗುರುಗ್ರಹದ ನಡುವೆ ದೊಡ್ಡ ಕ್ಷುದ್ರ ಗ್ರಹಗಳ ಆಸ್ಟ್ರಾಯ್ಡ್ ಬೆಲ್ಟ್ ಇದೆ, ಪಟ್ಟಿ ಇದೆ. ಅಂದರೆ ಅರ್ಥ ಏನು? ಯಾವ ಗ್ರಹವೂ ತನ್ನ ಏರಿಯಾವನ್ನು 100% ಕ್ಲೀನ್ ಮಾಡಿಲ್ಲ. ಹೀಗಿರುವಾಗ ಅದೇ ರೂಲ್ಸ್ನ ಇಟ್ಕೊಂಡು ನಮ್ಮ ಪ್ಲೂಟೋನ ಮಾತ್ರ ಯಾಕೆ ಒದ್ದು ಹಾಕಿದ್ರೆ ಆಚೆಗೆ ಅನ್ನೋದು ಬೆಂಬಲಿಗ ವಿಜ್ಞಾನಿಗಳ ನೇರ ಪ್ರಶ್ನೆ. ಇದಕ್ಕೆ ಪರಿಹಾರವಾಗಿ ವಿಜ್ಞಾನಿಗಳು ಈಗ ಜಿಯೋಫಿಸಿಕಲ್ ಪ್ಲಾನೆಟ್ ಡೆಫಿನಿಷನ್ ಅನ್ನೋ ಹೊಸ ರೂಲ್ಸ್ ತರಬೇಕು ಅಂತ ಹೊರಟಿದ್ದಾರೆ.
ಇದರ ಅರ್ಥ ಸಿಂಪಲ್. ಒಂದು ಆಕಾಶಕಾಯ ತನ್ನ ಗ್ರಾವಿಟಿಯಿಂದ ಪರ್ಫೆಕ್ಟ್ ಆಗಿ ದುಂಡಗಿದ್ದು ತನ್ನದೇ ಆದ ಕಾಂಪ್ಲೆಕ್ಸ್ ಜಿಯಾಲಜಿ ಹೊಂದಿದ್ರೆ ಅದು ಎಲ್ಲೇ ಇರಲಿ ಅದನ್ನು ಗ್ರಹ ಅಂತಾಲೇ ಕರಿಬೇಕು ಅಂತ. ಜಿಯೋ ಲೊಕೇಶನ್ ನೋಡಿ ಪಕ್ಕದಲ್ಲಿ ಕಲ್ಲುಗಳಿದಾವೆ ಅಂತ ಅದು ಗ್ರಹವೇ ಅಲ್ಲ ಅಂತ ಡಿಸೈಡ್ ಮಾಡೋದು ಶುದ್ಧ ತಪ್ಪು ಅನ್ನೋದು ಪ್ಲೂಟೋ ಬೆಂಬಲಿಗರ ವಾದ. ಪ್ಲೂಟೋಗೆ ಸಿಗುತ್ತಾ ನ್ಯಾಯ? ಸ್ನೇಹಿತರೆ, ನಾಳೆನೇ ಪ್ಲೂಟೋಗೆ ಗ್ರಹದ ಪಟ್ಟ ಸಿಕ್ಬಿಡಲ್ಲ. ಅಫಿಷಿಯಲ್ ಆಗಿ ಅದು ಇವತ್ತಿಗೂ ಡ್ವಾರ್ಫ್ ಪ್ಲಾನೆಟ್. ಆದರೆ ಪ್ಲೂಟೋ ವಿಚಾರ ಬಾಹ್ಯಾಕಾಶ ಲೋಕದಲ್ಲಿ ಅತಿ ದೊಡ್ಡ ಡಿಬೇಟ್ ಹುಟ್ಟಾಕಿರೋದಂತೂ ಸತ್ಯ. ಹಳೆಯ ಸಾಂಪ್ರದಾಯಿಕ ಕಕ್ಷೆ ಲೆಕ್ಕಾಚಾರಕ್ಕೂ ಇವತ್ತಿನ ಮಾಡರ್ನ್ ಪ್ಲಾನೆಟರಿ ಸೈನ್ಸ್ಗೂ ನಡೀತಿರೋ ದೊಡ್ಡ ಫೈಟ್. ಖುದ್ದು ನಾಸಾನೇ ಬೆನ್ನಿಗೆ ನಿಂತಿರೋದ್ರಿಂದ ಮುಂದಿನ ದಿನಗಳಲ್ಲಿ IAU ಸಂಸ್ಥೆ ತನ್ನ ನಿರ್ಧಾರವನ್ನು ರಿವ್ಯೂ ಮಾಡಿ ಪ್ಲೂಟೋಗೆ ಮತ್ತೆ ಹಳೆ ಸ್ಥಾನಮಾನ ಕೊಟ್ಟರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಈಗ ನಿಮ್ಮ ಪ್ರಕಾರ ಹೇಳಿ, ಪ್ಲೂಟೋಗೆ ಮತ್ತೆ ಗ್ರಹ ಪ್ಲಾನೆಟ್ ಅನ್ನೋ ಸ್ಥಾನ ಸಿಗಬೇಕಾ ಬೇಡವಾ ಅಂತ? ನಮ್ಮನ್ನು ಕೇಳಿದ್ರೆ ವಿಜ್ಞಾನಿಗಳೆಲ್ಲ ಹೇಳ್ತಿರೋದು ಇವಾಗ ನೋಡ್ತಾ ಇದ್ರೆ ಕೊಟ್ಟರೆ ಚೆನ್ನಾಗೇ ಇರುತ್ತಲ್ಲ. 9 ಗ್ರಹಗಳು ನಾವು ಕಲ್ತಿದ್ದು ನಾವು ಸ್ಕೂಲಿಗೆ ಹೋಗಬೇಕಾದ್ರೆ. ಈಗಿನ ಮಕ್ಕಳಿಗೆ ಸ್ವಲ್ಪ ಮತ್ತೆ ಕನ್ಫ್ಯೂಷನ್ ಆಗ್ಬೋದು ಅಷ್ಟೇ. ನಿಮಗೇನಿಸುತ್ತೆ ಮಿಸ್ಸಿಲ್ಲೇ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಸ್ನೇಹಿತರೆ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಿಸ್ ಇಲ್ಲದೆ ಚಾನಲ್ ಮೆಂಬರ್ ಆಗಿ ಜಾಯಿನ್ ಆಗ್ಬೋದು. ಆಗ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸನ್ನು ನೋಡೋದು ಮಾತ್ರ ಅಲ್ಲ, ನೀವು ನಮ್ಮ ತಂಡಕ್ಕೆ ದೊಡ್ಡ ಶಕ್ತಿ ಕೊಟ್ಟ ಹಾಗೂ ಕೂಡ ಆಗುತ್ತೆ. ಆಸಕ್ತರು ಮಿಸ್ ಇಲ್ಲದೆ ಚೆಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.